ತೆಂಕಣಕೊರಿಯಾದ ಗುಮಿಯಲ್ಲಿ ನಡೆಯುತ್ತಿರುವ ಏಷ್ಯನ್ ಅಥ್ಲೆಟಿಕ್ಸ್ನಲ್ಲಿ ಭಾರತದ ಮಿಶ್ರ ರಿಲೆ ತಂಡದವರು ಚಿನ್ನದ ಪದಕವನ್ನು ಗೆದ್ದರು. ಎರಡನೆಯ ದಿನ 4 ಬೆಳ್ಳಿ ಮತ್ತು 1 ಕಂಚು ಕೂಡ ಭಾರತದ್ದಾಯಿತು. ಶುಭಾ ವೆಂಕಟೇಶನ್, ವಿಶಾಲ್ ಟೀಕೆ, ಸಂತೋಷ್ ತಮಿಳರಸನ್, ರೂಪಲ್ ಚೌಧರಿ ಮಿಶ್ರಾ ರಿಲೆ ತಂಡವು ಸ್ವರ್ಣ ಪದಕ ಗೆದ್ದಿತು. ಈ ಮೂಲಕ 4x400 ಮೀಟರ್ ರಿಲೆಯಲ್ಲಿ ಇವರು ತಮ್ಮ ಪದಕವನ್ನು ಮತ್ತೆ ಉಳಿಸಿಕೊಂಡರು. ಈ ಮಿಶ್ರ ರಿಲೆ ತಂಡವು 3 ನಿಮಿಷ 18.12 ಸೆಕೆಂಡುಗಳಲ್ಲಿ ಗುರಿ ಮುಟ್ಟಿತ್ತು. ಈ ತಂಡದಲ್ಲಿದ್ದ ರೂಪಲ್ ಚೌಧರಿಯವರು ಎರಡನೆಯ ದಿನ ಬೆಳಗ್ಗೆ 400 ಮೀಟರ್ ಓಟದಲ್ಲಿ ಬೆಳ್ಳಿ ಗೆದ್ದಿದ್ದರು. ಹಾಗಾಗಿ ಎರಡನೆಯ ದಿನ 2 ಪದಕ ಗೆದ್ದುಕೊಂಡರು. 2023ರ ಬ್ಯಾಂಕಾಕ್ ಏಷ್ಯನ್ ಅಥ್ಲೆಟಿಕ್ಸ್ನಲ್ಲೂ ಭಾರತವು ರಿಲೆಯಲ್ಲಿ ಚಿನ್ನ ಗೆದ್ದಿತ್ತು. ಇದರಲ್ಲಿ ಚೀನಾ ಬೆಳ್ಳಿ, ಶ್ರೀಲಂಕಾ ಕಂಚು ಗೆದ್ದವು. ಆದರೆ ಅನರ್ಹಗೊಂಡುದರಿಂದ ಬೆಳ್ಳಿ ಕಂಚುಗಳು ಕಜಕಸ್ತಾನ, ತೆಂಕಣಕೊರಿಯಾ ಪಾಲಾದವು. ಅಮೆರಿಕ ವಾಸಿ ಭಾರತದ ತೇಜಸ್ವಿನ್ ಶಂಕರ್ ಡೆಕಥ್ಲಾನ್ನಲ್ಲಿ ರಜತ ವಿಜಯಿಯಾದರು. ಗಂಡಸರ ಟ್ರಿಪಲ್ ಜಂಪ್ನಲ್ಲಿ ಪ್ರವೀಣ್ ಚಿತ್ರವೇಲ್ ಬೆಳ್ಳಿ ಹಿಡಿದರು. ಹೆಣ್ಣು ಮಕ್ಕಳ 1500 ಮೀಟರ್ ಓಟದಲ್ಲಿ ಪೂಜಾ ಅವರು ಭಾರತಕ್ಕೆ ಬೆಳ್ಳಿ ಕೊಡಿಸಿದರು. ಗಂಡು ಮಕ್ಕಳ ವಿಭಾಗದ ಈ ಓಟದಲ್ಲಿ ಯೂನುಸ್ ಶಾ ಕಂಚು ಗೆದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಗುಮಿ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.